ಬಯಸುತ್ತಾ ನಮ್ಮ ಪರಿಚಯ ನಿಮ್ಮ ಮುಂದೆ ನೀಡ್ತಾ ಇದ್ವಿ. ಮಲ್ಲಿಕಾ ಕಲಾವೃಂದದ ಕಾರ್ಯಾಧ್ಯಕ್ಷನಾಗಿ ಸುಧಾಕರ್ ರಾವ್ ಬೇಜಾವರ್ ನಾನಿದ್ದೇನೆ. ಮಲ್ಲಿಕಾ ಕಲಾವೃಂದದ ಪೋಷಕರಾಗಿ ಬಹಳ ವರ್ಷಗಳಿಂದ ಅವರ ತಂದೆಯಿಂದ ನಮ್ಮ ಜೊತೆ ಇದ್ದವರು. ಈಗ ರವೀಂದ್ರ ಶೇಟ್ ಅವರು ಪ್ರಮುಖ ವಾಹಿನಿಯಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ರು. ಮೊದಲು ಅವರ ತಂದೆ ಶೇಟ್ನವರೆಲ್ಲ ಇಡೀ ಈ ಸಂಸ್ಥೆ ಇದ್ದದ್ದಲ್ಲ, ನಾವು ಚಿಕ್ಕವರಾಗಿದ್ದರು. ಅಂದಿನಿಂದಲೂ ಕೂಡ ಈ ಸಂಸ್ಥೆಗೆ ಜೊತೆಯಾಗಿ ಸೇರಿಕೊಂಡಿದ್ದಾರೆ. ಶೇಟ್ ಇಲ್ಲಿ ಲೇಡಿ ನಟರ ಮಾಲಕ. ಮಲ್ಲಿಕಾ ಕಲಾವೃಂದದ ಜೊತೆಯಾಗಿ ಸ್ಪಂದಿಸಿಕೊಂಡು ಹಲವು ವರ್ಷಗಳನ್ನು ಬರ್ತಿರುವಂತಹ ಮಲ್ಬಾರ್ ಗೋಲ್ಡಿನ ಕರುಣಾಕರನ್ ನಮ್ಮ ಜೊತೆ ಇದ್ದಾರೆ. ಕರುಣಾಕರನ್ ಎಲ್ಲಿದ್ದಾರೆ ಅಂತ ಕೇಳಿದ್ರೆ, ನಮ್ಮ ಆರಂಭದ ದಿವಸ ನಿಘಂಟ್ ಅವರು ನಿರ್ಣಯವಾಗಿ ಅವರ ಡೈರಿಯಲ್ಲಿ ಫಸ್ಟ್ ಅದನ್ನು ಬರೆದು ಬಿಡ್ತಾರೆ ಅಂತ ಒಂದು ಪ್ರವೃತ್ತಿಯವರು ನಮ್ಮ ಜೊತೆ ಇದ್ದಾರೆ. ಮಲ್ಲಿಕಾ ಕಲಾವೃಂದದ ಕೆ ದಾಮೋದರ್ ರೈ ನಮ್ಮ ಜೊತೆ ಇದ್ದಾರೆ. ಅವರು ಸ್ಟೇಟ್ ಬ್ಯಾಂಕ್ ಅಲ್ಲಿ ಇದ್ರು. ಅಲ್ಲಿಂದ ರಿಟೈರ್ಡ್ ಆದ ನಂತರ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಪೋಷಕರಾಗಿ ಜೊತೆಯಾಗಿ ಸೇರಿಕೊಂಡಿದ್ದಾರೆ. ನಮ್ಮ ಕೋಶಾಧಿಕಾರಿಗಳು ರತ್ನಾಕರ್ ಜೀನ್ ಬರ್ಲಿಕ್ಕೆ ಬರ್ತಾ ಇದ್ದಾರೆ, ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದರೆ. ಸಹ ಕೋಶಾಧಿಕಾರಿಯಾಗಿ ಸನತ್ ಕುಮಾರ್ ಜೀನ್ ನಮ್ಮ ಜೊತೆ ಇದ್ದಾರೆ. ಲೆಕ್ಕಪತ್ರ ಇತ್ಯಾದಿಗಳನ್ನು ನೋಡುವಂಥ ವ್ಯವಸ್ಥೆ. ಆತ್ಮೀಯರ ಅದರ ಬಗ್ಗೆ ಎರಡು ಮಾತುಗಳನ್ನು ಆಡುತ್ತಾ ನಮ್ಮ ಮೆಟೀರಿಯಲ್ ನಿಮ್ಗೆ ಕೊಟ್ಟಿದ್ದೇವೆ. ಕದರಿ ದೇವಸ್ಥಾನ ಅತ್ಯಂತ ಪುರಾತನವಾದದ್ದು. ಮಂಜುಳಾನಾಥ ರಸಕೋಪದಿಂದ ಇದ್ದಂಥ ದೇವರು. ಅದರ ಬಗ್ಗೆ ನಿಮ್ಗೆ ತಿಳಿದಿದೆ. ಕೆಲವು ವರ್ಷಗಳಿಂದಲೂ ಅಲ್ಲಿ 9 ದಿವಸದ ಜಾತ್ರೆ ಬಹಳ ವಿಶೇಷವಾಗಿ ನಡೀತದೆ. ಅದು ಸಾಮಾನ್ಯವಾಗಿ ಧನು ತಿಂಗಳ 30 ಪೂಜೆ ಆದ ನಂತರ 9 ದಿನದ ಜಾತ್ರೆ. ನಾನು ಯಾಕಂದ್ರೆ ಮತ್ತೆ ಹೇಳ್ತಾ ಇದ್ದಂದ್ರೆ, ಕೆಲವರು ಡೇಟ್ ವೈಸ್ ಆ ಜಾತ್ರೆ ಬರಲ್ಲ, ಅದು ವಾಚಿತ್ಯ ಆಗ್ತದಲ್ಲ ಅಂತ ಕೇಳ್ತಾರೆ. ಅಲ್ಲಿ ದಾಖಲೆ ಹಾಗೆ ಧನು ಪೂಜೆ 30 ಆಗಬೇಕು. ಅಂದ್ರೆ ಕೆಲವು ತಿಂಗಳಲ್ಲಿ ಕೆಲವು ವರ್ಷ ಧನು ಪೂಜೆ 29 ಆಗ್ತದೆ, 30 ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ಮಕರ ತಿಂಗಳ 1ನೇ ದಿವಸ ಧನು ಪೂಜೆ ಆಗ್ತದೆ. ಅದು ಶಾಸ್ತ್ರಕ್ಕೆ ವಿರೋಧವಾಗ್ತದ್ದು ಮತ್ತಿನ ಭಾಗ. ಆದ್ರೆ ಅದು ಧನು ಪೂಜೆ ಅಂತ ಉಗ್ಗಿಯನ್ನು ಹಾಕಿ ದೇವರಿಗೆ ನೈವೇದ್ಯವನ್ನು ಕೊಡುವಂತ ಒಂದು ವಿಶಿಷ್ಟವಾದಂತ ಸಂಪ್ರದಾಯದ ಸಂಖ್ಯಾ ದೇವರು. ಅಲ್ಲೆಲ್ಲ ಸಂಖ್ಯೆ ಮುಖ್ಯ. ನಮ್ಮ ಕದರಿ ಮಂಜುನಾಥ ದೇವರಿಗೆ 30 ದೀಪೋತ್ಸವ, 30 ಧನು ಪೂಜೆ, ಹಾಗೆ ಸಂಖ್ಯೆಗಳಲ್ಲಿ ಹೆಚ್ಚು ಪ್ರಾಶಸ್ತ್ಯ. ಆದ್ರಿಂದ ಈ ವರ್ಷ ಅದು ನಾಳೆ ಅಲ್ಲ ನಾಡ್ದು 14ನೇ ತಾರೀಕಿಗೆ ಬರ್ತದೆ. 14ನೇ ತಾರೀಕು ಕಾರ್ಯಕ್ರಮದ ಪ್ರಾರಂಭ ಆಗ್ತದೆ. ಪ್ರತಿ ವರ್ಷ ಆಗ್ತಾ ಇತ್ತು. 1950ರ ತನಕ ದೇವಸ್ಥಾನದವರೇ ಭಜನೆ ಇತ್ಯಾದಿಗಳೆಲ್ಲ ಮಾಡ್ತಾ ಇತ್ತು. ಆದ್ರೆ 1950ರಲ್ಲಿ ಒಂದು ಯುವಕರ ಬಳಗ ಮಲ್ಲಿಕಟ್ಟೆ ಹತ್ರ ಮಲ್ಲಿಗೆ ಮಾರ್ತಾ ಇದ್ದಂತ ಒಂದು ಕಟ್ಟೆ ಅಂತ ಒಂದು ಪ್ರತೀತಿ. ಆ ಮಲ್ಲಿಕಟ್ಟೆ ಹತ್ತಿರ ಇರುವಂತ ಕೆಲವರೆಲ್ಲ ಸೇರಿ ಬಹಳ ಪ್ರಮುಖ ವಾಹಿನಿಯಲ್ಲಿ ಅನಂತರಾಮ್ ಗಾಯರು, ಕೇಸ ನಡೆದರು, ಆಮೇಲೆ ನಾರಾಯಣರು ಬೇರೆದ್ರು ಜೊತೆ ಯಾರೆಲ್ಲವರು, ಆ ಜನರೆಲ್ಲ ಒಟ್ಟು ಸೇರಿ ಮಲ್ಲಿಕಾ ಕಲಾವೃಂದ ಅಂತ ಪ್ರಾರಂಭಿಸಿದ್ರು. ಅದು ಮಲ್ಲಿಗೆ ಅಂತ ಹೇಳೋದನ್ನು ಸಂಸ್ಕೃತದಲ್ಲಿ ಮಲ್ಲಿಕಾ ಅಂತ ಹೇಳ್ತಾರೆ. ಅದರಿಂದ ಮಲ್ಲಿಕಾ ಕಲಾವೃಂದ ಅಂತ ಪ್ರಾರಂಭಿಸಿದ್ರು. ತದನಂತರ ನಿರಂತರವಾಗಿ ಒಂದು 15 ವರ್ಷ ಆಗುವಾಗ ನಾನು ಬಾಲಕನಾಗಿದ್ದೆ. ಪದಜಳಿಲಿ ಕೇಸೇಜ್ ಕಟ್ಟಿಗೆ ಹೀಗೆಲ್ಲ ಸೇರ್ಕೊಂಡಿದ್ದೆ. ಹಾಗಾಗಿ ಈಗ ಸುಮಾರು ಒಂದು 60 ವರ್ಷಗಳ ಸಂಪರ್ಕ ಮಲ್ಲಿಕಾ ಕಲಾವೃಂದ ನಾನಿದ್ದೇನೆ. ಅದರಲ್ಲಿ ಬೇರೆ ಬೇರೆ ಹಂತದಲ್ಲಿ ಕೂಡ ನಾನು ಅಧಿಕಾರಿಯಾಗಿದ್ದೆ. ಸಹ ಕಾರ್ಯದರ್ಶಿ ಆಗಿದ್ದೆ, ಕಾರ್ಯದರ್ಶಿ ಆಗಿದ್ದೆ, ಖಜಾಂಚಿ ಆಗಿದ್ದೆ, ಉಪಾಧ್ಯಕ್ಷ ಆಗಿದ್ದೆ. ಈಗ ಕಾರ್ಯಾಧ್ಯಕ್ಷನಾಗಿ ಕಳೆದ 30 ವರ್ಷಗಳಿಂದ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೇನೆ. ಆಗೆಲ್ಲ 9 ದಿವಸಗಳ ಜಾತ್ರೆಗೆ ಊರ ಪರ ಊರಿನ ನಾಟಕ, ಯಕ್ಷಗಾನ, ಸಂಗೀತ, ನೃತ್ಯ ಇತ್ಯಾದಿಗಳನ್ನು ಜೋಡಣೆ ಮಾಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಕಿಂಚಿತ್ ಪ್ರಸಾದ ಮತ್ತು ಸಂಭಾವನೆ ಕೊಡುತ್ತಾ ಹೀಗೆ ಮುಂದುವರಿತಾ ಇತ್ತು. ಅದು ಇದು ಬೆಳೆದು ಅಲ್ಲಿ ಒಟ್ಟಿಗೆ ಜಾತ್ರೆ ನಿಜವಾಗಿ 12 ದಿನ ಆಗ್ತದೆ. ಅದರಲ್ಲಿ 9 ಪ್ರಮುಖ ಜಾತ್ರೆ ಅಂದ್ರೆ ಗರುಡ ಆಗುವಂತ ಜಾತ್ರೆ. ಮತ್ತೆ ಉಳಿದ 3 ದಿನ ಅಂದ್ರೆ ಈಗ ನಾಳೆ 13ನೇ ತಾರೀಕು, 14ನೇ ತಾರೀಕು ಗರುಡ ನಾಳೆ, ಹಿಂದಿನ ದಿವಸ ಭದ್ರಾ ದೀಪ ಉದ್ಘಾಟನೆ ಅಂತ ದೇವರ ಉತ್ಸವ ಉಂಟು, ಅದೊಂದಿತ್ತು. ಮತ್ತೆ ಜಾತ್ರೆ ಧ್ವಜಾರೋಹಣ ಇಳಿದ ನಂತರ ಮತ್ತೊಂದು ದಿನ ಇದೆ, ಸಂಪ್ರೋಕ್ಷಣೆ ಅಂತ ಹೇಳ್ತಾರೆ, ಅದು ಕೂಡ ಒಂದು ಜಾತ್ರೆ. ಅದಾದ ನಂತರ ಒಂದು ಕೋಲ ಇದೆ, ಪರಿಮಳರಾಯ. ಹೀಗೆ ಒಟ್ಟಿಗೆ ಅಲ್ಲಿ 9 ಮತ್ತು 3 12 ದಿನ ಇತ್ತು. ಈ 9 ದಿನದ ಜಾತ್ರೆಗೆ ಅಂತ ಪ್ರಾರಂಭ ಆದಂತ ಮಲ್ಲಿಕಾ ಕಲಾವೃಂದ ಬೆಳೀತಾ ಈಗ 12 ದಿನವೂ ಕಾರ್ಯಕ್ರಮ ಮಾಡುವಷ್ಟು ತಂಡಗಳು ಬರ್ತಾ ಇದೆ. ಈ ವರ್ಷ ಹತ್ತಿರ 240 ತಂಡಗಳ ಅರ್ಜಿ ಬಂದಿತ್ತು. ಎಲ್ಲ ತಂಡಗಳಿಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಪರ್ಯಾಯವಾಗಿ ಕೆಲವು ಸತ್ಯ ಆಲ್ಟರ್ನೇಟ್ ಇಯರ್ಸ್ ಅಂತ ಕೊಡ್ತಾ ಬಂದಿದೆ. ಸ್ಥಳೀಯರಿಗೆ ಯಾವಾಗಲೂ ಉಂಟು. ಮತ್ತೆ ಹೊರ
ಜಿಲ್ಲೆಯಿಂದ, ರಾಜ್ಯದಿಂದ, ಹೊರ ರಾಜ್ಯದಿಂದ ಎಲ್ಲ ಬರ್ತಾ ಇತ್ತು. ಅವರಿಗೆ ಸಮಾಧಾನಕರವಾಗಿ ಮಾತನಾಡಿ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಅಂತ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಈ ವರ್ಷ ನಾವು 9 ದಿನದ ಫುಲ್ ಆಗಿ, ಹಿಂದಿನ ದಿವಸ ನಾಳೆದು ಕೂಡ ಫುಲ್ ಆಗಿ 10ನೇ ದಿನ ಆಗಿ, ಮತ್ತೆ ಪುನಃ 11ನೇ ದಿನ ಕೂಡ ಮಾಡಬೇಕಾಯ್ತು. ಅಂದ್ರೆ ಸಂತೋಷದಲ್ಲಿ ನಾವು ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಕದ್ರಿ ಜಾತ್ರೆ 9 ದಿನ ಅಂತ ಜನರ ಭಾವನೆ ಇದ್ದದಕ್ಕೋಸ್ಕರ ಈ ಮುನ್ನಡಿಯನ್ನು ಹೇಳ್ತಾ ಇದ್ದೇನೆ. ಈ 12 ದಿನಗಳ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ವರ್ಷ ಕೊನೆಯ ದಿವಸ ನಾವು ಮಾಡಿಲ್ಲ, ಯಾಕೆಂದ್ರೆ ಕೋಲ ದಿವಸ ಈಗಿನ ನಿಯಮಗಳ ಪ್ರಕಾರ ಒಂದಷ್ಟು ಬೇಗ ಬೇಗ ಆಗಬೇಕು ಅಂತ ಉಂಟು. ನಾವು 6 ಗಂಟೆಗೆ ಕೋಲ ಪ್ರಾರಂಭ ಮಾಡುವಾಗ ಸಮಾಂತರವಾಗಿ ವೇದಿಕೆ ಬೇರೆ ಮಾಡಿದ್ರೆ ಸ್ವಲ್ಪ ತೊಂದರೆಗೆ ನಮಗೆ ಆಗ್ತದೆ ಎಂಬ ದೃಷ್ಟಿಯಿಂದ ನಾವು 11 ದಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈ 11 ದಿನದಲ್ಲಿ ಎಲ್ಲರಿಗೂ ಪ್ರಾಶಸ್ತ್ಯ ಕೊಟ್ಟಿದ್ದೀವಿ. ಹೊರ ದೂರದಿಂದ ಬಂದವರಿಗೆ ಪರ್ಯಾಯವಾಗಿ ಕೊಡುವವರಿಗೆ 2 ವರ್ಷ 3 ವರ್ಷದ ನಂತರ ಕೊಡುವವರಿಗೆ ಅದನ್ನು ಬಿಟ್ಟು ಈ ಹತ್ತಿರದಲ್ಲಿದ್ದಂತ ಯುವಕರಿಗೆ, ಹೊಸ ತಂಡಗಳಿಗೆ, ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಈಗ ನಾವು ತುಂಬಾ ಸಂತೋಷ ಪಡಬೇಕು. ತುಂಬಾ ಕಡೆಯಲ್ಲಿ ಕೇಳ್ತಾರೆ ಆಧ್ಯಾತ್ಮಿಕ ಇಲ್ಲ, ಮೌಲ್ಯ ಶಿಕ್ಷಣ ಇಲ್ಲ, ಜನರು ಹಾಳಾಗಿದ್ದಾರೆ ಅಂತ. ನಾವಂತೂ ಖಂಡಿತ ಹೇಳೋದು, ಇವತ್ತು ಆಧ್ಯಾತ್ಮಿಕ ಮತ್ತು ಮೌಲ್ಯ ಶಿಕ್ಷಣದ ಒಂದು 240 ತಂಡಗಳ ಅರ್ಜಿ ಎಲ್ಲಿ ತನಕ ಬಂದಿದೆ ಅಂದ್ರೆ ನೀವು ಕೊಟ್ಟಷ್ಟು ಸಾಕು. ನಮ್ಗೆ ಇಂಥ ನಿರೀಕ್ಷೆ ಕೂಡ ಅಲ್ಲ, ಆದ್ರೆ ಒಂದು ವೇದಿಕೆ ಕೊಡಿ ಅಂತ ಹೇಳುವಷ್ಟು ಒಳ್ಳೆಯ ಮನಸ್ಸಿನ ತಂಡಗಳು ಇವತ್ತು ಬಂದಿದೆ. ಆದ್ರೆ ನಾವು ಹಾಗೆ ಮಾಡಲ್ಲ. ನಮಗೆ ಒಂದು ಧಾರಣ ಸಾಮರ್ಥ್ಯ ಇದೆ. ನಾವಿಂದ ಸಾಧ್ಯ ಆಗುವಷ್ಟು ಹತ್ತಿರ ಒಂದು 6 ರಿಂದ 8 ಲಕ್ಷ ತನಕ ಇದಕ್ಕೆ ವಿನಿಯೋಗ ಮಾಡ್ತೇವೆ. ಸಾಧ್ಯವಾದಷ್ಟು ಕೊಡ್ತೇವೆ. ಆಮೇಲೆ ಅವರಿಗೆ ಗೌರವ ಮಾಡ್ತೇವೆ, ಅವರಿಗೆ ಪ್ರಶಸ್ತಿ ನೀಡ್ತೇವೆ, ಆಮೇಲೆ ಪ್ರಸಾದ ಕೊಡ್ತೇವೆ. ಬಹಳ ಪ್ರಮುಖವಾಗಿ ಅವರನ್ನು ಒಳ್ಳೆಯ ಮಾತಿನಿಂದ ಹುರಿದುಂಬಿಸ್ತೇವೆ. ಇಷ್ಟು ನಮ್ಮ ಕಾರ್ಯಕ್ರಮಗಳ ವ್ಯವಸ್ಥೆ ಇದೆ. ಇದರಲ್ಲಿ ನಾವು ಮಕ್ಕಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದೇವೆ. ಹೊಸ ಮುಖಗಳು, ಅವರಿಗೆ ವೇದಿಕೆ, ತಂದೆ ತಾಯಿಗಳಿಗೆ ಅಪೇಕ್ಷೆ ಇರುತ್ತದೆ. ವೈಯಕ್ತಿಕವಾದಂತ ತಂಡಗಳಿಗೆ ಸ್ವಲ್ಪ ಆಲೋಚನೆ ಮಾಡಿಕೊಡ್ತೇವೆ. ಆದ್ರೆ ಹೊಸ ಮಕ್ಕಳ ತಂಡ ಮೆಟೀರಿಯಲ್ಸ್ ಆ ಪ್ರತಿಭೋತ್ಸವಗಳನ್ನು ಹಾಕಿದ್ದೇನೆ. ಮಕ್ಕಳ 13ನೇ ತಾರೀಕಿಂದ ಪ್ರಾರಂಭ ಆಗಿ 23ನೇ ತಾರೀಕು ತನಕ ಎಲ್ಲ ಕಾರ್ಯಕ್ರಮಗಳು ಜೋಡಣೆ ಇದೆ. ಈ ಎಲ್ಲ ಜೋಡಣೆಯಲ್ಲಿ ಎಲ್ಲ ಪ್ರಾಕಾರಗಳನ್ನು ಹಾಕಿದೆ. ಎಲ್ಲ ಪ್ರಾಕಾರಗಳ ತಂಡಗಳನ್ನು ಅದರಲ್ಲಿ ನಾವು ನಮೂದಿಸಿದ್ದೇವೆ. ಮತ್ತೆ ಮಕ್ಕಳಿಗಾಗಿ ದಾಸರಗೀತೆ, ಭಗವದ್ಗೀತೆ, ಭಾಷಣ ಸ್ಪರ್ಧೆ ಅಂತ ಸಹ ನಾವು ಏರ್ಪಡಿಸ್ತೇವೆ. ಅದು ನಾವು ಒಂದು ದಿನ ಇತ್ತು, ಅದೀಗ ಸ್ವಲ್ಪ ಗೊಂದಲ ಆದ ಕಾರಣ, ರಜೆ ಇಲ್ಲದ ಕಾರಣ ಈಗ ಅದನ್ನು ನಾವು ಆದಿತ್ಯವಾರಕ್ಕಾಗಿ ವ್ಯವಸ್ಥೆ ಮಾಡಿದ್ದೇವೆ. ಆ ಸ್ಪರ್ಧೆಗಳು ಜರುಗ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮ ದೇವಸ್ಥಾನ ಸಂಪೂರ್ಣ ಸಹಕಾರ ಮಾಡ್ತಾ ಇದೆ. ಮತ್ತು ಬಹಳ ವಿಶೇಷವಾಗಿ ಇದರಲ್ಲಿ ಹಗಲು ಕೂಡ ಕಾರ್ಯಕ್ರಮ ಮಾಡಿದ್ದೇವೆ. ರಾತ್ರಿ ಮಾತ್ರ ಅಲ್ಲ, ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭ ಆಗಿ ಹಗಲು ಪೂರ್ಣ ಇಟ್ಟುಕೊಂಡು ಶಾಮಿಯಾನ ಇತ್ಯಾದಿಗಳನ್ನೆಲ್ಲ ಹಾಕಿ ನಿಯಮದ ಪ್ರಕಾರ ಘೋಷಣೆ